ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 68ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವು ಇಂದ್ರಿಯಗಳ ವಿಷಯಗಳಿಂದ ಇಂದ್ರಿಯಗಳನ್ನು ಎಲ್ಲ ರೀತಿಯಿಂದ ನಿಗೃಹಿತ ಅಂತಂದರೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಫುಲ್ಲು ವಿವರವಾಗಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ 58ನೇ ಶ್ಲೋಕದ ಮತ್ತು ಈ ಶ್ಲೋಕದಲ್ಲಿರುವಂಥ ಉತ್ತರಾರ್ಧ ಒಂದೇ ಆಗಿದೆ. ಅಂದರೆ ಎರಡರಲ್ಲೂ ಒಂದೇ ಅರ್ಥ ಬರುತ್ತೆ. ಮತ್ತೆ ಅಲ್ಲಿ ಪೂರ್ವಾರ್ಧದಲ್ಲಿ ಆ ಶ್ಲೋಕದಲ್ಲಿ ಸಂಹರತೆ ಮತ್ತು ಈ ಶ್ಲೋಕದಲ್ಲಿ ನಿಗೃಹಿತಾನಿ ಅನ್ನುವಂಥ ಪದಪ್ರಯೋಗ ಮಾಡಿದಾರಲ್ಲ, ಪದಪ್ರಯೋಗವನ್ನು ಮಾಡಿ ಎರಡರಲ್ಲಿ ಯಾವ ವ್ಯತ್ಯಾಸವನ್ನು ಇಲ್ಲಿ ತೋರಿಸಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ 58ನೇ ಶ್ಲೋಕದಲ್ಲಿ ಭಗವಂತ ಅರ್ಜುನನ ಕಿಮಾಸೀತ ಅಂದರೆ ಹೇಗೆ ಕೂತ್ಕೊಳ್ತಾನೆ ಅಂತ ಅವನು ಪ್ರಶ್ನೆ ಕೇಳಿರ್ತಾನಲ್ಲ, ಈ 3ನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಸ್ಥಿತಪ್ರಜ್ಞ ಮನುಷ್ಯನ ಅಕ್ರಿಯಾವಸ್ಥೆಯನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಅಂದರೆ ಒಬ್ಬ ಸ್ಥಿತಪ್ರಜ್ಞನಾಗಿರುವಂಥವನು ಹೇಗೆ ಅಕ್ರಿಯಾವಸ್ಥೆಯಲ್ಲಿರ್ತಾನೆ, ಅವನು ಮಾಡ್ತಾ ಇದ್ರೂ ಕೂಡ ಅವನು ಒಳಗಡೆಯಿಂದ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅಂದರೆ ಯಾವಾಗ ಆ ಇಂದ್ರಿಯಗಳನ್ನು ಯೂಸ್ ಮಾಡಬೇಕು ಅಂತ ಗೊತ್ತಿರುತ್ತೆ ಅವನಿಗೆ, ಸುಮ್ಮನೆ ಇಂದ್ರಿಯಗಳು ಹೇಳಿದಾಗ ಅವನು ಬಿಟ್ಬಿಡೋದಿಲ್ಲ ಅದನ್ನು ಫ್ರೀಯಾಗಿ. ಅವನಿಗೆ ಎಷ್ಟು ಬೇಕೋ ಯಾವ ಸಮಯದಲ್ಲಿ ಯೂಸ್ ಮಾಡಬೇಕು ಎಲ್ಲ ಗೊತ್ತಿರುತ್ತೆ, ಅದು ಶಾಸ್ತ್ರಸಮ್ಮತವಾಗಿರುತ್ತೆ, ಅಷ್ಟನ್ನು ಮಾತ್ರ ಅವನು ಯೂಸ್ ಮಾಡ್ತಾನೆ. ಅದಕ್ಕೆ ಅಲ್ಲಿ ಆಮೆಯ ದೃಷ್ಟಾಂತವನ್ನು ಕೊಟ್ಟ. ಸಂಹರತೆ ಅನ್ನುವಂತಹ ಪದದಿಂದ ವಿಷಯಗಳಿಂದ ಹಿಮ್ಮೆಟ್ಟಿಸುವುದನ್ನು ಅಂತಂದರೆ ಅದು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿ ಅದನ್ನು ವಾಪಸ್ ತಗೊಳ್ಳೋದು ಹೇಗೆ ಅನ್ನೋದನ್ನು ಹೇಳಿದ್ದಾನೆ. ಬಾಹ್ಯ ರೂಪದಲ್ಲಿ ಅಂದರೆ ಹೊರಗಡೆಯ ರೂಪದಲ್ಲಿ ಇಂದ್ರಿಯಗಳನ್ನು ವಿಷಯಗಳಿಂದ ಹಿಮ್ಮೆಟ್ಟಿಸೋದು ಅಂದರೆ ಏನು? ಈಗ ನನ್ನ ಕಣ್ಣು ಟಿ ವಿ ನೋಡುತ್ತೆ ಅಂತ ಇಟ್ಕೊಳ್ಳಿ, ಅದು ಒಂದು ಸಾಮಾನ್ಯ ಐಹಿಕ ವಿಷಯ, ಟಿ ವಿ ನೋಡೋದು ಅಂತ ಇಟ್ಕೊಳ್ಳೋಣ. ನನ್ನ ಕಣ್ಣುಗಳು ಟಿ ವಿ ನೋಡಬಾರ್ದು ಅಂತಂದರೆ ಏನು ಮಾಡ್ತೀನಿ? ಆ ಇಂದ್ರಿಯಗಳನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ಆ ಟಿ ವಿ ಎಲ್ಲಿರುತ್ತೋ ಅಲ್ಲಿಂದ ದೂರ ಹೊರಟೋಗ್ತೀನಿ. ಅಂದರೆ ಆ ಒಂದು ಬಾಹ್ಯ ರೂಪದಲ್ಲಿ ಅದರಿಂದ ದೂರ ಇರೋದಿದೆಯಲ್ಲ, ಇದು ತುಂಬ ಈಸಿ. ಅಂದರೆ ಬಾಹ್ಯ ರೂಪದಲ್ಲಿ ಇಂದ್ರಿಯಗಳನ್ನು ವಿಷಯಗಳಿಂದ ದೂರ ಇಡೋದು ಸಾಮಾನ್ಯ ಮನುಷ್ಯ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ ಅಲ್ವಾ? ಟಿ ವಿನ ಎತ್ಬಿಟ್ರೆ ಆಗೋಯ್ತು, ಅಥವಾ ಟಿ ವಿ ಇರೋ ಕಡೆ ಅವನಿಲ್ಲ ಅಂತಂದರೆ ಮುಗಿದೋಯ್ತು. ಆ ಇಂದ್ರಿಯ ಮತ್ತು ಆ ಇಂದ್ರಿಯದ ವಿಷಯದಿಂದ ಅದನ್ನು ದೂರ ಮಾಡ್ದಂಗೆ ಆಯಿತು. ಆದರೆ ಅಲ್ಲಿಯ ಹಿಮ್ಮೆಟ್ಟಿಸೋದ್ರಲ್ಲಿ ವಿಲಕ್ಷಣತೆ ಇದೆ. ಅಂದರೆ ಆ ಹಿಮ್ಮೆಟ್ಟಿಸೋದು ಇದೆಯಲ್ಲ, ಅದು ಸ್ಥಿತಪ್ರಜ್ಞ ಪುರುಷನ ಲಕ್ಷಣ. ಅಂದರೆ ಒಂದು ಕಡೆ ಏನು ಹೇಳಿದ್ದಾರೆ, ಆ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ದೂರ ಇಡೋದು ಬೇರೆ, ಆದರೆ ಆ ಇಂದ್ರಿಯಗಳು ವಿಷಯಗಳಲ್ಲಿದ್ದರೂ ಕೂಡ ಆ ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಇದು ಬೇರೆ. ಇದು ಸ್ಥಿತಪ್ರಜ್ಞ ಪುರುಷನ ಲಕ್ಷಣ. ಯಾವುದು? ಆ ವಸ್ತು ತನ್ನ ಕಣ್ಣ ಮುಂದೆ ಇದ್ದರೂ ಕೂಡ ಅದನ್ನು ಅವನು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತಾನಲ್ಲ, ಅದು ನಿಜವಾಗ್ಲೂ ಎಲ್ಲರೂ ಮಾಡೋದಕ್ಕಾಗೋದಿಲ್ಲ. ಆದರೆ ವಿಷಯ ಮತ್ತು ಇಂದ್ರಿಯ ಈ ಎರಡನ್ನ ದೂರ ಮಾಡ್ಕೊಳ್ಳೋದು ಬಾಹ್ಯ ರೂಪದಲ್ಲಿ ಸಾಮಾನ್ಯ ಮನುಷ್ಯನು ಮಾಡ್ಬೋದು. ಆದರೆ ಆ ವಿಷಯಗಳು ನಮ್ಮ ಕಣ್ಮುಂದೆ ಇದ್ದರೂ ಕೂಡ ಅದನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಸ್ಥಿತಪ್ರಜ್ಞನ ಲಕ್ಷಣ. ಅದಕ್ಕೋಸ್ಕರನೇ ಆಸಕ್ತಿರಹಿತ ಮನಸ್ಸು ಮತ್ತು ಇಂದ್ರಿಯಗಳ ಸಂಯಮ ಸಹ ಹಿಮ್ಮೆಟ್ಟಿಸುವ ಜೊತೆಗೆ ಸೇರಿದೆ. ಅಂದರೆ ಇವಾಗ ಇಂದ್ರಿಯಗಳ ಸಂಯಮ ಅನ್ನೋದು ಮತ್ತು ನಮ್ಮ ಮನಸ್ಸು ಆಸಕ್ತಿರಹಿತವಾಗಿರೋದು ಎರಡೂ ಕೂಡ ಒಂದೇ ಅಂತ ಹೇಳಿದ್ದಾರೆ. ಈಗ ಎರಡೂ ವಿಷಯಗಳು ಒಂದಾಗಿ ಸೇರಿದೆ. ಆ ಹಿಮ್ಮೆಟ್ಟಿಸೋದು ಅಂದ್ರೇ ಈ ಎರಡೂ ಅದರಲ್ಲಿ ಸೇರಿದೆ ಅಂತ ಅರ್ಥ. ಸಾಮಾನ್ಯ ಮನುಷ್ಯರು ಬೇಕಾದರೆ ಆ ವಸ್ತುಗಳಿಂದ ದೂರ ಇರ್ತಾರೆ, ಆದರೆ ಆ ವಸ್ತು ತಮ್ಮ ಕಣ್ಮುಂದೆ ಬಂದಿದ್ದ ತಕ್ಷಣ ಮತ್ತೆ ಅದಕ್ಕೆ ಆಸಕ್ತಿ ಬಂದ್ಬಿಡುತ್ತೆ ಅವ್ರಿಗೆ. ಅದನ್ನು ನೋಡಿದ ತಕ್ಷಣ ಅದು ಬೇಕು ಅಂತ ಅವ್ರಿಗೆ ಅನ್ನಿಸ್ಬಿಡುತ್ತೆ. ಆದರೆ ಸ್ಥಿತಪ್ರಜ್ಞನ ಲಕ್ಷಣ ಏನು? ಅವನು ಮನಸ್ಸಿನಿಂದನೇ ಬಿಟ್ಬಿಟ್ಟಿರ್ತಾನೆ, ಅವನಿಗೆ ಆಸಕ್ತಿ ಅನ್ನೋದೇ ಇರೋದಿಲ್ಲ. ಇಲ್ಲಿ ಭಗವಂತ ಸ್ಥಿತಪ್ರಜ್ಞನ ಸ್ವಾಭಾವಿಕ ಅವಸ್ಥೆಯ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಅವನಿಗೆ ಸ್ವಾಭಾವಿಕವಾಗೇ ಅಂತ ಗುಣ ಇರುತ್ತೆ, ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ.
ಅದಕ್ಕೋಸ್ಕರನೇ ಇಲ್ಲಿ ನಿಗೃಹಿತಾನಿ ಅನ್ನುವಂಥ ಪದ ಬಂದಿದೆ. ವಿಷಯಗಳ ಆಸಕ್ತಿಯಿಂದ ರಹಿತವಾದ ಮೇಲೆ ಎಲ್ಲ ಕಡೆಯಿಂದ ಮನಸ್ಸು ಮತ್ತು ಇಂದ್ರಿಯಗಳ ಇಂತಹ ನಿಗ್ರಹ ಆಗುತ್ತೆ. ಅಂದರೆ ನಿಜವಾಗಲೂ ಅದು ನಮ್ಮ ಮನಸ್ಸಲ್ಲಿ ಬರೋದೇ ಇಲ್ಲ, ಆ ಒಂದು ಯೋಚನೆನೂ ಬರೋದಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಕೂಡ ಮಾಡೋದಿಲ್ಲ. ಆ ರೀತಿ ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲವೂ ಕೂಡ ನಿಗ್ರಹವಾಗಿರುತ್ತೆ. ನೀ ಅನ್ನುವಂಥ ಉಪಸರ್ಗ ಮತ್ತು ಸರ್ವಶಃ ಅನ್ನುವಂತಹ ವಿಶೇಷಣದಿಂದ ಕೂಡ ಇದೇ ಸಿದ್ಧವಾಗಿದೆ. ಅಂದರೆ ಇಲ್ಲಿ ನೀ ಅನ್ನುವಂಥದ್ದನ್ನು ಸೇರಿಸಿದಾರಲ್ಲ ಅದು ಮತ್ತು ಎಲ್ಲ ರೀತಿಯಿಂದಲೂ ಅಂತ ಒಂದು ವಿಶೇಷಣವನ್ನು ಕೊಟ್ಟು ಅಲ್ಲಿ ಹೇಳಿದಾರಲ್ಲ ಅದಕ್ಕೆ ಇದು ಅರ್ಥ. ಅದಕ್ಕೋಸ್ಕರನೇ ಎರಡರ ವಾಸ್ತವಿಕ ಸ್ಥಿತಿಯಲ್ಲಿ ಯಾವ ಅಂತರ ಇಲ್ಲದೆ ಇದ್ದರೂ ಕೂಡ ಅಲ್ಲಿ ಅಕ್ರಿಯಾವಸ್ಥೆಯ ಮತ್ತು ಇಲ್ಲಿ ಎಲ್ಲ ಸಮಯದ ಸಾಧಾರಣ ಅವಸ್ಥೆಯ ವರ್ಣನೆ ಇದೆ ಇದರ ಎರಡರಲ್ಲಿರುವಂಥ ವ್ಯತ್ಯಾಸ. ಇಲ್ಲಿ ಕೂರ್ಮ ಅಂತಂದರೆ ಒಂದು ಆಮೆಯ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳಿದರು. ಆಮೆ ಹೇಗೆ ತನ್ನ ಇಂದ್ರಿಯಗಳು, ಕೈ, ಕಾಲು, ಮುಖ ಎಲ್ಲವನ್ನು ಒಳಗಡೆ ಎಳ್ಕೊಂಡ್ಬಿಡುತ್ತೆ. ಅದಕ್ಕೇನಾದರೂ ಕೆಲಸ ನಡಿಬೇಕಾ ಆಗ ಕಾಲುಗಳನ್ನು ಹೊರಗಡೆ ಬಿಡುತ್ತೆ, ಏನಾದರೂ ತಿನ್ನಬೇಕಾ ನೋಡಬೇಕಾ ಆಗ ಅದು ತನ್ನ ಮುಖವನ್ನು ಹೊರಗಡೆ ಬಿಡುತ್ತೆ. ಈ ರೀತಿ ತನಗೆ ಬೇಕಾದಾಗ ಅದು ತನ್ನ ಇಂದ್ರಿಯಗಳನ್ನು ಹೊರಗಡೆ ಬಿಟ್ಟು ತನ್ನ ಕೆಲಸವನ್ನು ಮುಗಿಸ್ಕೊಳ್ಳುತ್ತೆ. ತಕ್ಷಣ ಇಂದ್ರಿಯಗಳನ್ನು ಒಳಗಡೆ ಎಳ್ಕೊಳ್ಳುತ್ತಲ್ಲ, ಆ ರೀತಿ ಇಲ್ಲಿ ಇಂದ್ರಿಯಗಳನ್ನು ಮತ್ತು ಇಂದ್ರಿಯ ವಿಷಯಗಳನ್ನು ಸಂಪರ್ಕವಾಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಸಾಮಾನ್ಯ ಮನುಷ್ಯನೂ ಮಾಡ್ತಾನೆ. ಆದರೆ ಆ ಇಂದ್ರಿಯಗಳು, ಇಂದ್ರಿಯ ವಿಷಯಗಳು ಮುಂದೆ ಇದ್ದರೂ ಕೂಡ ಆ ಇಂದ್ರಿಯಗಳು ಅದರ ತಂಟೆಗೆ ಹೋಗದೆ, ಅಂದರೆ ಅದರಲ್ಲಿ ಆಸಕ್ತಿ ಇಲ್ಲದೆ ಇರುತ್ತಲ್ಲ, ಅದು ಸ್ಥಿತಪ್ರಜ್ಞನ ಲಕ್ಷಣ. ಇಲ್ಲೇನು ಅಂತಂದರೆ ಅವನು ಎಲ್ಲ ಸಮಯದಲ್ಲೂ ಅವನಿಗೆ ತನ್ನ ಕಣ್ಣು ಮುಂದೆ ಏನೇ ಇರಲಿ, ಯಾವುದೇ ವಿಷಯ ವಸ್ತುಗಳಿರಲಿ, ವ್ಯಕ್ತಿಗಳಿರಲಿ, ಯಾವುದರಲ್ಲೂ ಕೂಡ ಅವನ ಮನಸ್ಸು ಅಟ್ಯಾಚ್ಮೆಂಟನ್ನು ಇಟ್ಕೊಳ್ಳಲ್ಲ, ಅದನ್ನು ಬಯಸೋದಿಲ್ಲ. ಅವನ ಕೆಲಸ ಎಷ್ಟಿರುತ್ತೋ ಅದು ಆ ಇಂದ್ರಿಯಗಳ ಮೂಲಕ ಎಷ್ಟು ಕೆಲಸ ಆಗಬೇಕಾಗಿರುತ್ತೋ ಅಷ್ಟು ಮಾಡ್ತಾನೆ, ಸುಮ್ಮನೆ ಇರ್ತಾನೆ. ಅದು ಮುಂದೆ ಇದ್ದರೂ ಕೂಡ ಅವನಲ್ಲಿ ಆ ಆಸಕ್ತಿ ಅನ್ನೋದು ಇರೋದಿಲ್ಲ. ಈ ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ. ಈಗ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ಏನು ಅಂತಂದರೆ, ಅವನ ಬುದ್ಧಿ ಸ್ಥಿರವಾಗಿದೆ. ಈಗಂದರೆ ಅರ್ಥ ಏನು? ಅವನ ಬುದ್ಧಿ ಸ್ಥಿರವಾಗಿದೆ ಅಂತ ಹೇಳ್ತಾರಲ್ಲ, ಅದರ ಅರ್ಥ ಏನು ಅಂತ. ಉತ್ತರ ಏನು ಅಂದರೆ, ಮನಸ್ಸಿನ ಸಹಿತ ಇಂದ್ರಿಯಗಳು ಮೇಲೆ ಹೇಳಿದ ರೀತಿಯಿಂದ ಯಾರು ವಶ ಮಾಡ್ಕೊಂಡಿದ್ದಾನೋ, ಈಗ ಓದ ಒಂದು ಶ್ಲೋಕದಲ್ಲೆಲ್ಲ ನಾವು ಏನು ತಿಳ್ಕೊಂಡ್ವೋ ಆ ರೀತಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಯಾರು ವಶ ಮಾಡಿಟ್ಕೊಂಡಿರ್ತಾನೋ ಅವನ ಬುದ್ಧಿ ಸ್ಥಿರವಾಗಿರುತ್ತೆ. ಮನ ಮತ್ತು ಇಂದ್ರಿಯಗಳು ವಶದಲ್ಲಿರೋದಿಲ್ಲ ಅಲ್ವಾ, ಅಂಥವನ ಬುದ್ಧಿ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಭಾವನೆಯನ್ನು ಇಲ್ಲಿ ಹೇಳಿದ್ದಾರೆ. ಅವನ ಬುದ್ಧಿ ಸ್ಥಿರವಾಗಿದೆ ಅಂತಂದರೆ ಅವನ ಮನಸ್ಸಿನಿಂದನೂ ಇಂದ್ರಿಯಗಳ ಮೂಲಕನೂ ಅವನು ಸ್ಥಿರವಾಗಿದ್ದಾನೆ. ಯಾಕೆ? ಮನಸ್ಸು ಮತ್ತು ಇಂದ್ರಿಯಗಳು ಅವನು ಕಂಟ್ರೋಲಲ್ಲಿ ಇಟ್ಕೊಂಡಿದ್ದಾನೆ. ಅಂದರೆ ಅವನು ಹೇಳಿದಾಗ ಅದು ಕೇಳುತ್ತೆ. ಅದೇ ಯಾರ ಇಂದ್ರಿಯಗಳು ಮನಸ್ಸು ವಶದಲ್ಲಿ ಇರೋದಿಲ್ವೋ ಅವನ ಬುದ್ಧಿ ಸ್ಥಿರವಾಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಅಂದರೆ ಅವನ ಬುದ್ಧಿ ಸ್ಥಿರವಾಗಿದೆ ಅಂತಂದರೆ ಯಾರ ಬುದ್ಧಿ, ಯಾರ ಮನಸ್ಸು ಮತ್ತು ಇಂದ್ರಿಯಗಳು ಅವನ ಕಂಟ್ರೋಲಲ್ಲಿ ಇರುತ್ತೋ ಅವನ ಬುದ್ಧಿ ಸ್ಥಿರವಾಗಿರುತ್ತೆ ಅಂತ ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.